ಎಲ್ರಿಗೂ ನಮಸ್ಕಾರ. ಪ್ರಥಮ PUCಯ ಸರಳ ಇತಿಹಾಸ ಸುಲಭ ಇತಿಹಾಸ ಸರಣಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. ಪ್ರಥಮ PUCಯ ಇತಿಹಾಸ ಜಗತ್ತಿನ ಇತಿಹಾಸ, ಜಾಗತಿಕ ಇತಿಹಾಸ. ಪ್ರಥಮ PUCಯಲ್ಲಿ ಪ್ರಪಂಚವನ್ನೆಲ್ಲ ಸುತ್ತಾಡಿಸ್ಕೊಂಡು ದ್ವಿತೀಯ PUCಗೆ ಭಾರತಕ್ಕೆ ಬರ್ತೀವಿ. ಪ್ರಥಮ PUCಯ ಮೊದಲನೆಯ ಅಧ್ಯಾಯ ಪೀಠಿಕೆ. ಇಲ್ಲಿ ನಾವು ಇತಿಹಾಸದ ಅರ್ಥ, ಇತಿಹಾಸದ ಪಿತಾಮಹ, ಇತಿಹಾಸದ ವ್ಯಾಖ್ಯೆಗಳು, ಇತಿಹಾಸದ ಅಧ್ಯಯನದ ಮಹತ್ವಗಳು ಇವೆಲ್ಲವನ್ನ ತಿಳ್ಕೊತೀವಿ. ನಾವು ಮೊದಲನೇ ಭಾಗದಲ್ಲಿ ಇತಿಹಾಸದ ಅರ್ಥಕ್ಕೆ ಬರೋಣ. ಇತಿಹಾಸದ ಅರ್ಥ ಎಂದರೇನು ಅಂತಲ್ಲ, ಇತಿಹಾಸದ ಅರ್ಥ. ಇತಿಹಾಸವನ್ನ ಇಂಗ್ಲಿಷ್ನಲ್ಲಿ ಹಿಸ್ಟ್ರಿ ಅಂತ ಕರೀತಾರೆ. ಈ ಹಿಸ್ಟ್ರಿ ಪದ ಹೇಗೆ ಬಂತು? ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಬಂತು. ಹಿಸ್ಟೋರಿಯಾ ಎಂಬ ಪದದಿಂದ ಬಂತು, ಗ್ರೀಕ್ ಭಾಷೆಯ ಪದದಿಂದ. ಹಿಸ್ಟೋರಿಯಾ ಅಂದರೆ ಏನರ್ಥ? ಹಿಸ್ಟೋರಿಯಾ ಎಂದರೆ ತನಿಖೆ ಮಾಡು, ವಿಚಾರಣೆ ಮಾಡು ಅಂತ ಅರ್ಥ. ಇತಿಹಾಸವೂ ಹಾಗೆ ಲಭ್ಯವಿರುವಂತಹ ಆಧಾರಗಳನ್ನು ಇಟ್ಕೊಂಡು ತನಿಖೆ ಮಾಡಿ, ವಿಚಾರಣೆ ಮಾಡಿ, ಸತ್ಯಾಸತ್ಯತೆಯನ್ನು ಅರ್ಥೈಸಿ ನಿರ್ಧಾರಕ್ಕೆ ಬಂದು ಇತಿಹಾಸದ ಲೇಖನಗಳನ್ನು ಬರೆಯಬೇಕು. ಸುಮ್ಮನೆ ಬರೆಯುವುದು ಇತಿಹಾಸ ಅಲ್ಲ. ಇತಿಹಾಸ ಸಂಸ್ಕೃತ ಭಾಷೆಯ ಪದ ಕೂಡ ಹೌದು. ಹಿಂದೆ ಹೀಗೆ ಖಚಿತವಾಗಿ ನಡೆದಿತ್ತು ಎಂಬುದೇ ಇತಿಹಾಸದ ಸಂಸ್ಕೃತದ ಅರ್ಥ. ಇತಿಹಾಸದ ಅರ್ಥವೇನು ಅಂತ ಕೇಳಿದರೆ ಸುಲಭವಾಗಿ ನೀವು ಹೇಳ್ತೀರಾ, ಇತಿಹಾಸದ ಅರ್ಥ ವಿಚಾರಣೆ ಮಾಡು, ತನಿಖೆ ಮಾಡು. ಗ್ರೀಕ್ ಪದ ಹಿಸ್ಟೋರಿಯಾದಿಂದ ಬಂದಿದೆ. ಇತಿಹಾಸದ ಪಿತಾಮಹ ಯಾರು? ಹೆರೋಡಾಟಸ್. ಗ್ರೀಕ್ ದೇಶದ ಹೆರೋಡಾಟಸ್ನನ್ನು ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಪೆರಿಕ್ಲಿಸ್ ಎಂಬಂತಹ ಶ್ರೇಷ್ಠ ಗ್ರೀಕ್ ದೊರೆಯ ಆಸ್ಥಾನದಲ್ಲಿ ಇದ್ದವನು ಈ ಹೆರೋಡಾಟಸ್. ಯಾಕೆ ಹೆರೋಡಾಟಸ್ನನ್ನೇ ಇತಿಹಾಸದ ಪಿತಾಮಹ ಅಂತ ಕರಿತೀವಿ? ಯಾಕೆಂದರೆ ಇತಿಹಾಸ ಲೇಖನ ಕಲೆಯನ್ನು, ಇತಿಹಾಸ ಲೇಖನಗಳನ್ನು ಬರೆಯಲು ಆರಂಭಿಸಿದವರಲ್ಲಿ, ಲೇಖನ ಕಲೆಯನ್ನು ಮೊದಲಿಗೆ ರೂಢಿಗತ ಮಾಡಿದವರಲ್ಲಿ ಹೆರೋಡಾಟಸ್ ಪ್ರಪ್ರಥಮ. ಇತಿಹಾಸ ಲೇಖನವನ್ನು ಪ್ರಪ್ರಥಮವಾಗಿ ಬರೆದಂತಹ ವ್ಯಕ್ತಿ ಹೆರೋಡಾಟಸ್. ಹಾಗಾಗಿ ಹೆರೋಡಾಟಸ್ನನ್ನು ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಅವನು ಗ್ರೀಕ್ ದೇಶದವನು. ಗ್ರೀಕ್ ದೇಶದಲ್ಲಿ ಇತಿಹಾಸ ಲೇಖನ ಕಲೆ ಜನ್ಮ ತಾಳಿದ್ರಿಂದ ಗ್ರೀಕ್ ದೇಶವನ್ನು ಇತಿಹಾಸದ ತವರು ಮನೆ ಅಂತ ಕರಿತೀವಿ. ಹೆರೋಡಾಟಸ್ ಇತಿಹಾಸದ ಪಿತಾಮಹ, ಗ್ರೀಕ್ ದೇಶ ಇತಿಹಾಸದ ತವರು ಮನೆ. ಇತಿಹಾಸದ ವ್ಯಾಖ್ಯೆಗಳಿಗೆ ಬಂದರೆ, ಇತಿಹಾಸಕ್ಕೆ ಇದಮಿತ್ತಂ, ಹೀಗೆಯೇ ಅಂತ ಹೇಳುವ ವ್ಯಾಖ್ಯೆಗಳಿಲ್ಲ. ಇತಿಹಾಸಕಾರರ ವಿಚಾರಧಾರೆ, ಇತಿಹಾಸಕಾರರ ವಿಶ್ಲೇಷಣೆಗಳನ್ನು ಅನುಸರಿಸಿ ವ್ಯಾಖ್ಯಾನಗಳು ಬದಲಾಗಿವೆ. ಇತಿಹಾಸದ ಪಿತಾಮಹ ಹೆರೋಡಾಟಸ್, ಅವನ ವ್ಯಾಖ್ಯೆಯ ಬಗ್ಗೆ ಪರಿಚಯ ಮಾಡಿಕೊಳ್ಳೋದಾದರೆ, ಆತ ಪರ್ಷಿಯನ್ ಕದನಗಳು ಎಂಬ ಕೃತಿಯನ್ನು ಬರೆದಿದ್ದಾನೆ. ಒಂದು ಮಹಾನ್ ಗ್ರಂಥ. ಗ್ರೀಕರು ಮತ್ತು ಪರ್ಷಿಯನ್ನರ ಯುದ್ಧವನ್ನು ಐತಿಹಾಸಿಕವಾಗಿ ವಿವರಿಸುವ ಪ್ರಯತ್ನ ಮಾಡ್ತಾನೆ ಹೆರೋಡಾಟಸ್ 9 ಸಂಪುಟಗಳಲ್ಲಿ. ಆತನ ಪ್ರಕಾರ ಇತಿಹಾಸ ಅಂತಂದರೆ ಮುಂದಿನ ಪೀಳಿಗೆಯು ನೆನಪಿಟ್ಟುಕೊಳ್ಳಲೇಬೇಕಾದ ಮಹಾವೀರರ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ. ಆತ ಹೇಳ್ತಾನೆ, ಮುಂದಿನ ಪೀಳಿಗೆ ನೆನಪಿಟ್ಕೋಬೇಕು. ಅಂತಹ ಘಟನೆಗಳು ಹಾಗೂ ಮಹಾವೀರರ ದಾಖಲೆಗಳು, ಅದು ಇತಿಹಾಸ. ಆತ ಅಲ್ಲಿ 2 ಅಂಶಗಳಿಗೆ ಮಹತ್ವ ಕೊಡ್ತಾನೆ. ಒಂದು ಮಹತ್ವಪೂರ್ಣವಾದ ಘಟನೆಗಳು, ಇನ್ನೊಂದು ಮಹಾವೀರರು.
ಅದನ್ನು ಮುಂದಿನ ಜನಾಂಗ ನೆನಪಿಟ್ಕೋಬೇಕು, ಅಷ್ಟು ಮಹತ್ವದ್ದಾಗಿರಬೇಕು ಅದು. ಮಧ್ಯಯುಗದ ಕಾಲಕ್ಕೆ ಬಂದರೆ ಸೈಂಟ್ ಅಗಸ್ಟೈನ್, ಚರ್ಚಿನ ಪಾದ್ರಿಯಾಗಿದ್ದಂತಹ ಅಗಸ್ಟೈನ್, ಮಾನವನ ಮೇಲೆ ಧರ್ಮದ ಪ್ರಭಾವವನ್ನು ಆತ ಬಹುವಾಗಿ ನಂಬಿಕೊಂಡಿದ್ದ. ಆತ ದ ಸಿಟಿ ಆಫ್ ಗಾಡ್ ಎಂಬ ಕೃತಿಯನ್ನು ಕೂಡ ಬರೀತಾನೆ, ಅದ್ಭುತವಾದ ಕೃತಿ ದ ಸಿಟಿ ಆಫ್ ಗಾಡ್. ಆತ ಹೇಳ್ತಾನೆ, ಇತಿಹಾಸ ಅಂತಂದರೆ ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷ. ಈ ಸಂಘರ್ಷವು ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದೊಂದಿಗೆ ಕೊನೆಗೊಳ್ಳುತ್ತದೆ ಅಂತ. ಇಲ್ಲಿ ಸೈತಾನ ಅಂದರೆ ಕೆಟ್ಟದ್ದು, ದೇವರು ಅಂದರೆ ಒಳ್ಳೆಯದು. ನಾವು ಇವತ್ತು ದಿನನಿತ್ಯ ನೋಡ್ತೀವಿ, ಒಳ್ಳೆಯದು ಕೆಡುಕಿನ ನಡುವೆ ದಿನನಿತ್ಯ ಸಂಘರ್ಷ. ಆದರೆ ಈ ಸಂಘರ್ಷದ ಅಂತಿಮ ವಿಜಯ ಒಳ್ಳೆತನಕ್ಕಾಗಬೇಕು ಅಂತ ಬಯಸ್ತಾನೆ. ಸಾಮಾನ್ಯವಾಗಿ ಎಲ್ಲರೂ ಅದನ್ನೇ ಬಯಸ್ತಾರೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಕೆಟ್ಟದ್ದು ಗೆಲ್ಲಬಹುದು, ಆದರೆ ಆ ಗೆಲುವು ತಾತ್ಕಾಲಿಕವಾಗಿರುತ್ತೆ. ಅಂತಿಮ ಜಯ ವೇದಕ್ಕೆ ಸಿಗತ್ತೆ. ಸಿಟಿ ಆಫ್ ಗಾಡ್ ಕೃತಿಯನ್ನು ಬರೆದ ಸೈಂಟ್ ಅಗಸ್ಟೈನ್ ಬಹಳ ಚೆನ್ನಾಗಿ ಇತಿಹಾಸವನ್ನು ವ್ಯಾಖ್ಯಾನಿಸ್ತಾ ಹೇಳಿದ ಮಾತು, ಇತಿಹಾಸ ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕತೆ. ಸಂಘರ್ಷವು ದೇವರು ಸೈತಾನನ ಮೇಲೆ ಸಾಧಿಸುವ ಜಯದೊಂದಿಗೆ ಕೊನೆಗೊಳ್ಳುತ್ತದೆ. ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ಬಂದರೆ ಕಾರ್ಲ್ ಮಾರ್ಕ್ಸ್, ಅದ್ಭುತ ವ್ಯಕ್ತಿ, ಒಬ್ಬ ಇತಿಹಾಸಕಾರ, ಒಬ್ಬ ಅರ್ಥಶಾಸ್ತ್ರಜ್ಞ, ಒಬ್ಬ ಸಮಾಜವಾದಿ ಚಿಂತಕ. ಕಾರ್ಲ್ ಮಾರ್ಕ್ಸ್ ಇತಿಹಾಸಕ್ಕೆ ಆರ್ಥಿಕ ಅರ್ಥವಿವರಣೆಯನ್ನು ಕೊಟ್ಟವನು ಕಾರ್ಲ್ ಮಾರ್ಕ್ಸ್. ಮೊಟ್ಟ ಮೊದಲ ಬಾರಿಗೆ ಇತಿಹಾಸಕ್ಕೆ ಆರ್ಥಿಕ ಅರ್ಥವಿವರಣೆಯನ್ನು ಕೊಡ್ತಾನೆ. ಅವನ ಅದ್ಭುತ ಕೃತಿಗಳು ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಸಮಾಜವಾದ ಸಿದ್ಧಾಂತಕ್ಕೆ ಬುನಾದಿ ಹಾಕಿದ ಕೃತಿಗಳು. ಆರ್ಥಿಕ ಹಿನ್ನೆಲೆಯಲ್ಲಿಯೇ ವ್ಯಾಖ್ಯಾನವನ್ನು ಕೊಡ್ತಾನೆ. ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ. ಅಲ್ಲಿಗೆ ಇತಿಹಾಸ ಅನ್ನೋದು ಉಳ್ಳವರು ಅಂದರೆ ಶ್ರೀಮಂತರು ಮತ್ತು ಇಲ್ಲದವರು ಅಂದರೆ ಬಡವರು, ಅವರ ನಡುವಿನ ಸಂಘರ್ಷದ ಕಥೆಯಾಗಿದೆ. ಮುಂದುವರೆದು ಆತ ಹೇಳ್ತಾನೆ, ಉಳ್ಳವರ ವಿರುದ್ಧ ಇಲ್ಲದವರು ಸಂಘಟನೆಯಾಗಬೇಕು, ಕಾರ್ಮಿಕರು ಸಂಘಟಿತರಾಗಬೇಕು ಮತ್ತು ಬಂಡವಾಳಶಾಹಿಗಳ ಮೇಲೆ ವಿಜಯ ಸಾಧಿಸಿ ಸಮಾಜವಾದ ಸರ್ಕಾರ ಸ್ಥಾಪನೆಯಾಗಬೇಕು. ದಾಸ್ ಕ್ಯಾಪಿಟಲ್, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಕಾರ್ಲ್ ಮಾರ್ಕ್ಸನ ಅದ್ಭುತವಾದ ಎರಡು ಕೃತಿಗಳು. ಮುಂದುವರೆದು ಜೆ.ಬಿ. ಬ್ಯೂರಿ, ಐರಿಷ್ ಇತಿಹಾಸಕಾರನಾದ ಜೆ.ಬಿ. ಬ್ಯೂರಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸ ಅಧ್ಯಾಪಕನಾಗಿದ್ದ. ಅದ್ಭುತವಾಗಿ ಹೇಳ್ತಾನೆ, ಇತಿಹಾಸಕಾರ ವಿಜ್ಞಾನಿಯ ಹಾಗೆ ಕೆಲಸ ಮಾಡಬೇಕು, ವೈಜ್ಞಾನಿಕವಾಗಿ ದತ್ತಾಂಶಗಳನ್ನು ಸಂಗ್ರಹಿಸಬೇಕು, ಮಾಹಿತಿಯನ್ನು ಸಂಗ್ರಹಿಸಬೇಕು, ಅವುಗಳನ್ನು ವಿಶ್ಲೇಷಿಸಬೇಕು. ಹಾಗಾಗಿಯೇ ಹೇಳ್ತಾನೆ, ಇತಿಹಾಸ ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅಂತ ಹೇಳಿದವನು ಜೆ.ಬಿ. ಬ್ಯೂರಿ. ಆದರೆ ಇತಿಹಾಸದಲ್ಲಿ ಪ್ರಯೋಗಾಲಯದ ಪ್ರಯೋಗಗಳು ಅಸಾಧ್ಯ. ಹಾಗಾಗಿ ಮುಂದುವರೆದು ಹೇಳ್ತಾನೆ, ಇತಿಹಾಸವು ಒಂದು ಪ್ರಾಚೀನ ಕಲೆ, ವಿಜ್ಞಾನವಾಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷಿ. ಜೆ.ಬಿ. ಬ್ಯೂರಿ ಹೇಳಿದ ಮಾತು ತುಂಬ ಸತ್ಯ. ಇತಿಹಾಸಕಾರ ಮಾಹಿತಿಗಳನ್ನು ವಿವಿಧ ಮೂಲಗಳಿಂದ ಸಂಗ್ರಹಿಸಿ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಿ ಇತಿಹಾಸ ರಚನೆ ಮಾಡಬೇಕು. ಇತಿಹಾಸ ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಇತಿಹಾಸ ಪ್ರಾಚೀನ ಕಲೆ, ವಿಜ್ಞಾನವಾಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷಿ. ಮುಂದುವರೆದು ಅರ್ನಾಲ್ಡ್ ಟೈನಬಿ, ಲಂಡನ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕನಾಗಿದ್ದಂತಹ ಅರ್ನಾಲ್ಡ್ ಟೈನಬಿ 26 ನಾಗರಿಕತೆಗಳನ್ನು ಅಧ್ಯಯನ ಮಾಡಿ ಎ ಸ್ಟಡಿ ಆಫ್ ಹಿಸ್ಟ್ರಿಯನ್ನು ಬರೀತಾನೆ. ಎ ಸ್ಟಡಿ ಆಫ್ ಹಿಸ್ಟ್ರಿ ಅನ್ನೋ ಕೃತಿ. ಆತ ಹೇಳ್ತಾನೆ, ನಾಗರಿಕತೆಗಳ ಏಳು ಬೀಳುಗಳ ಕಥೆಯೇ ಇತಿಹಾಸ. ಅನೇಕ ನಾಗರಿಕತೆಗಳು ಹುಟ್ಟಿವೆ, ಬೆಳೆದಿವೆ, ಅಂತ್ಯಗೊಂಡಿವೆ. ಹಾಗೆ ಅಂತ ಆ ನಾಗರಿಕತೆ ಅಂತ್ಯಗೊಂಡ ಮಾತ್ರಕ್ಕೆ ನಾಗರಿಕತೆ ನಿಂತಿತು ಅಂತಲ್ಲ, ಮತ್ತೊಂದು ನಾಗರಿಕತೆ ಹುಟ್ಟಿತು, ಬೆಳೆಯಿತು. ನಾಗರಿಕತೆಗಳ ಏಳು ಬೀಳುಗಳ ಕಥೆಯೇ ಇತಿಹಾಸ ಎಂಬ ವ್ಯಾಖ್ಯಾನವನ್ನು ಅರ್ನಾಲ್ಡ್ ಟೈನಬಿ ಕೊಡ್ತಾರೆ. ಇನ್ನು ನಮ್ಮ ದೇಶದ ಜವಾಹರ್ಲಾಲ್ ನೆಹರು,
ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾಗಿದ್ದ ಪಂಡಿತ್ ನೆಹರೂರವರು ಒಬ್ಬ ಒಳ್ಳೆಯ ಇತಿಹಾಸಕಾರರು. ಇತಿಹಾಸದ ಬಗ್ಗೆ ತುಂಬ ಆಸಕ್ತಿ ಇದ್ದವರು. ಅವರು ತಮ್ಮ ರಾಜಕೀಯ ಕೈದಿವಾಸದ ಸಂದರ್ಭದಲ್ಲಿ 2 ಅದ್ಭುತ ಕೃತಿಗಳನ್ನು ಬರೀತಾರೆ. ರಾಜಕೀಯ ಕೈದಿಯಾಗಿದ್ದಾಗ ಬರೆದ ಪುಸ್ತಕಗಳು ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ. ಡಿಸ್ಕವರಿ ಆಫ್ ಇಂಡಿಯಾವನ್ನು ಭಾರತ ದರ್ಶನ, ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿಯನ್ನು ಜಗತ್ ಕಥಾವಲ್ಲರಿ ಅಂತ ಕೂಡ ಕರೀತಾರೆ. ಜಗತ್ ಕಥಾವಲ್ಲರಿ ತಮ್ಮ ಮಗಳು ಇಂದಿರಾ ಗಾಂಧಿಗೆ ಬರೆದ ಪತ್ರಗಳ ಸಂಗ್ರಹ. ಅವರು ಹೇಳ್ತಾರೆ, ಇತಿಹಾಸಕ್ಕೆ ಅದ್ಭುತವಾದ ವ್ಯಾಖ್ಯಾನವನ್ನು ಕೊಡ್ತಾರೆ. ಮನುಷ್ಯನ ಜೀವನದಲ್ಲಿ ಸಂಘರ್ಷ, ಸಾಮರಸ್ಯ ಎರಡೂ ಬಹಳ ಮಹತ್ವದ್ದು ಅಂತಾರೆ. ಅವರು ಹೇಳ್ತಾರೆ, ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿ ಬಂದ ಮಾನವನ ಕಥೆಯೇ. ನಾಗರಿಕನಾಗಿದ್ದ ಮಾನವ ನಾಗರಿಕತೆಯೆಡೆಗೆ ಸಾಗ್ತಾನೆ ಇದ್ದಾನೆ. ನಾಗರಿಕತೆಗೆ ಅಂತ್ಯ ಅಂತಿಲ್ಲ. ಕಾಲ ಬದಲಾದಂತೆ ಹೊಸ ಹೊಸ ಆವಿಷ್ಕಾರಗಳು ಬರ್ತಾನೆ ಇರುತ್ತೆ. ಮಾನವ ಮತ್ತಷ್ಟು ನಾಗರಿಕತೆಯತ್ತ ಮುನ್ನುಗ್ತಾನೆ ಇರ್ತಾನೆ. ನಿರಂತರವಾಗಿ ನಡೀತಾ ಇರುತ್ತೆ. ಇತಿಹಾಸವು ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಬಂದ ಕಥೆಯೇ. ಒಟ್ಟಾರೆ ಇತಿಹಾಸ ಅಂತಂದರೆ ವಿವಿಧ ಕಾಲಘಟ್ಟಗಳಲ್ಲಿ ಮಾನವನ ವಿವಿಧ ಆಯಾಮಗಳ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಇದೆ. ಆದರೆ ಇವೆಲ್ಲವೂ ಕಾಲ ಮತ್ತು ಸ್ಥಳದಿಂದ ಪ್ರತಿಬಂಧಿತವಾಗಿದೆ. ಇತಿಹಾಸದ ಮೇಲೆ ಕಾಲ, ಸ್ಥಳ ಪ್ರಭಾವ ಬೀರಿದೆ. ಇವಿಷ್ಟು ಸರಳ ಇತಿಹಾಸ, ಸುಲಭ ಇತಿಹಾಸ, ಹಿಸ್ಟೋರಿಯಾ, ವಿಚಾರಣೆ ಮಾಡು. ಹೆರೋಡಾಟಸ್ ಇತಿಹಾಸದ ಪಿತಾಮಹ, ಗ್ರೀಕ್ ದೇಶದವನು. ಕೃತಿಗಳಿಗೆ ಬಂದರೆ ಹೆರೋಡಾಟಸ್ ಪರ್ಷಿಯನ್ ಕದನಗಳು, ಸೈಂಟ್ ಅಗಸ್ಟೈನ್ ದಿ ಸಿಟಿ ಆಫ್ ಗಾಡ್, ಕಾರ್ಲ್ ಮಾರ್ಕ್ಸ್ ದಾಸ್ ಕ್ಯಾಪಿಟಲ್, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ಅರ್ನಾಲ್ಡ್ ಟೈನಬಿ ಎ ಸ್ಟಡಿ ಆಫ್ ಹಿಸ್ಟ್ರಿ, ಜವಾಹರ್ಲಾಲ್ ನೆಹರು ಡಿಸ್ಕವರಿ ಆಫ್ ಇಂಡಿಯಾ, ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ. ವ್ಯಾಖ್ಯಾನಗಳು ಮುಂದಿನ ಪೀಳಿಗೆ ನೆನಪಿಟ್ಟುಕೊಳ್ಳಬೇಕಾದ ಮಹಾವೀರರ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ. ಹೆರೋಡಾಟಸ್. ದೇವರು ಮತ್ತು ಸೈತಾನ ನಡುವಿನ ಸಂಘರ್ಷವೇ ಇತಿಹಾಸ. ಈ ಸಂಘರ್ಷದಲ್ಲಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದೊಂದಿಗೆ ಈ ಸಂಘರ್ಷ ಕೊನೆಗೊಳ್ಳುತ್ತದೆ. ಇತಿಹಾಸ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷದ ಕತೆ. ಕಾರ್ಲ್ ಮಾರ್ಕ್ಸ್. ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಜೆ.ಬಿ. ಬ್ಯೂರಿ. ಇತಿಹಾಸವು ನಾಗರಿಕತೆಗಳ ಏಳು ಬೀಳುಗಳ ಕಥೆ. ಅರ್ನಾಲ್ಡ್ ಟೈನಬಿ. ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿ ಬಂದ ಮಾನವನ ಕಥೆಯೇ ಇತಿಹಾಸ. ಜವಾಹರ್ಲಾಲ್. ಸರಳ ಇತಿಹಾಸ, ಸುಲಭ ಇತಿಹಾಸದಲ್ಲಿ ಪ್ರಥಮ PUCಯ ಜಾಗತಿಕ ಇತಿಹಾಸದ ಮೊದಲನೆಯ ಪಾಠದ ಮೊದಲಾರ್ಧವನ್ನು ಸುಲಭವಾಗಿ ತಿಳಿಸುವ ಪ್ರಯತ್ನ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದೆರಡು ಸಲ ಕೇಳಿಕೊಂಡರೆ ಖಂಡಿತ ನಮಗೆ ಅನುಕೂಲ ಆಗತ್ತೆ. ನೋಡಿ, ಪ್ರೋತ್ಸಾಹಿಸಿ.